ತಗೋಪ. ಬರ್ತೀನತ್ತೆ. ಅಜ್ಜಿ ಬರ್ತೀನಿ. ಟಾಟಾ. ಬೇಬಿ ಬಚಾವಾಗಬೇಕಾದ್ರೆ ಆ ನಂದಿನಿ ಕೋರ್ಟಿಗೆ ಬರ್ಕೊಡುದು, ಅದನ್ನ ನೀವು ನೋಡ್ಕೊಳ್ಳಿ. ಬಾಬು, ಸ್ಕೂಲ್ ಬಿಟ್ಟ ಮೇಲೆ ಇಲ್ಲೇ ಇರ್ಬೇಕು. ನಾನೇ ಬಂದು ಕರ್ಕೊಂಡು ಹೋಗ್ತೀನಿ. ಸರಿ ಮಮ್ಮಿ. ಟಾಟಾ. ಟಾಟಾ. ಎಕ್ಸ್ಕ್ಯೂಸ್ ಮೀ. ಎಸ್. ಯುವರ್ ಆನರ್. ಎಸ್. ಗಂಟೆ 12 ಆಯ್ತು. ಕೋರ್ಟ್ ಪ್ರಾರಂಭವಾಗಿ 1 ಗಂಟೆ ಆಯ್ತು. ಪಬ್ಲಿಕ್ ಪ್ರಾಸಿಕ್ಯೂಟರ್ ಇನ್ನೂ ಬಂದಿಲ್ಲ. ಯಾಕೆ ಬಂದಿಲ್ಲ? ಪೊಲೀಸ್ ಸಾಹೇಬ್ರೆ, ನಿಮ್ಮ ಹಣೆ ಬರನೇ ಇಷ್ಟು. ಅವರೇ ಬರ್ತಾರೋ ಅಥವಾ ನೀವೇ ಕರ್ಕೊಂಡ್ ಬರ್ಬೇಕೋ ಹೇಳ್ಬಿಡಿ. ನನಗಿರೋದು ಇದೊಂದೇ ಕೇಸ್ ಅಲ್ಲ, ಅಳ್ಳಾಡ್ಸ್ಕೊಂಡ್ ಕೂತ್ಕೊಳ್ಳೋದಕ್ಕೆ ಬೇಕಾದಷ್ಟು ಕೋರ್ಟ್ಗಳಿಗೆ ಹೋಗ್ಬೇಕು. ಎಕ್ಸ್ಕ್ಯೂಸ್ ಮೀ ಸರ್, ಯುವರ್ ಆನರ್, ಅವ್ರೀಗ ಬಂದ್ಬಿಡ್ತಾರೆ. ಓ, ಸಾಕ್ಷಿಗಳನ್ನ ಹುಡುಕ್ತಾ ಇರ್ಬೇಕು. ನಿಮ್ಮ ಹತ್ರನೇ ಸಾಕ್ಷಿಗಳು ಬೇಕಾದಷ್ಟು ಇರ್ಬೇಕಲ್ಲ. ಇವರ ಆನರ್, ಸುಮ್ಮನೆ ಕೋರ್ಟಿನ ಟೈಮ್ ವೇಸ್ಟು ಅಷ್ಟೇ. ಪಬ್ಲಿಕ್ ಪ್ರಾಸಿಕ್ಯೂಟರ್ ಬರೋದಿಲ್ಲ, ಕೇಸ್ ನಡೆಯೋದಿಲ್ಲ. ನೋ ಯುವರ್ ಆನರ್, ಅವ್ರು ಬಂದೇ ಬರ್ತಾರೆ. ಅವ್ರು ಬರೋವರೆಗೂ ಇಲ್ಲಿ ಕಾಯ್ತಾ ಕೂತ್ಕೊಳ್ಳೋದಕ್ಕೆ ಬಸ್ ಸ್ಟಾಪ್ ಕೆಟ್ಟೋಯ್ತಾ? ಇವರ ಆನರ್, ಫಸ್ಟ್ ಆಫ್ ಆಲ್ ಪ್ರೈಮಾ ಫೇಸಿ ಕೇಸೇ ಇಲ್ಲ. ಬೇಕಾದ್ರೆ ಇನ್ನೊಂದು ದಿವಸ ನಡೆಸ್ಕೊಳ್ಳಿ. ಅದು ಏನೋ ಸಾಕ್ಷಿಗಳು ಇದ್ರೆ. ಬಿಬಿ ಅಂದ್ರೆ ಯಾರು? ಮಾಯಾಪುರದಲ್ಲೇ ದೊಡ್ಡ ಗಣ್ಯ ವ್ಯಕ್ತಿ, ಇಂಟರ್ನ್ಯಾಷನಲ್ ಫಿಗರ್, ಎಲ್ರಿಗೂ ಬೇಕಾಗಿರ್ತಕ್ಕಂಥವ್ರು. ಇವ್ರ ವಿರುದ್ಧ ಯಾರು ಸಾಕ್ಷಿ ಹೇಳೋದಿಲ್ಲ. ಯಾಕೆಂದ್ರೆ ಇವ್ರು ತಪ್ಪೇ ಮಾಡೋದಿಲ್ಲ. ಫಸ್ಟ್ ಆಫ್ ಆಲ್ ಇವ್ರನ್ನ ಅರೆಸ್ಟ್ ಮಾಡಿರೋದೇ ತಪ್ಪು. ಜೊತೆಗೆ ಇವ್ರನ್ನ ಕಸ್ಟಡಿನಲ್ಲಿ ಇಟ್ಟಿರೋದು ಮಹಾ ತಪ್ಪು. ಅನ್ಲಾಫುಲ್. ನನ್ನ ಕಕ್ಷಿದಾರನ್ನ ಜಾಮೀನಿನ ಮೇಲೆ ತಾವು ತಕ್ಷಣ ಬಿಡುಗಡೆ ಮಾಡಲೇಬೇಕು. ನೋ ಯುವರ್ ಆನರ್, ಪಬ್ಲಿಕ್ ಪ್ರಾಸಿಕ್ಯೂಟರ್ ಬಂದ ತಕ್ಷಣ ಇಟ್ ಬಿ ಪ್ರೂವ್ಡ್ ದಟ್ ದಿಸ್ ಇಸ್ ಅ ಕೇಸ್ ಆಫ್ ಕಾಗ್ನಿಸಬಲ್ ಅಫೆನ್ಸ್. ಈ ಬೇಬಿ ಮಾಡಿರೋ ಹೀನಿಯಸ್ ಕ್ರೈಮ್ಸ್ ನಿಮಗೆ ಗೊತ್ತಾಗುತ್ತೆ. ಇಂಥವನ್ನ ಜಾಮೀನ್ ಮೇಲೆ ಬಿಡುಗಡೆ ಮಾಡಿದ್ರೆ he will try to destroy all the evidences. ಮೈ ಡಿಯರ್ ಪೊಲೀಸ್ ಆಫೀಸರ್, ಕೇಸ್ ಹಾಕೋದು ಮುಖ್ಯ ಅಲ್ಲ, ಸಾಕ್ಷಿಗಳನ್ನ ಹಿಡಿಯೋದು ಬಹಳ ಮುಖ್ಯ. ಇನ್ಮೇಲೆ ಸಾಕ್ಷಿಗಳನ್ನ ಹಿಡಿದು ಬಂದೋಬಸ್ತ್ ಮಾಡಿಕೊಂಡು ಆಮೇಲೆ ಕೇಸ್ ಹಾಕಿ. ಅಲ್ಲಿ ತನಕ ಇಂಥ ಗಣ್ಯ ವ್ಯಕ್ತಿಗಳನ್ನ ನಿಮಗಿಷ್ಟ ಬಂದ ಹಾಗೆ ಕಸ್ಟಡಿನಲ್ಲಿ ಇರ್ತಕ್ಕಂಥದ್ದು ಸಾಧ್ಯವಿಲ್ಲ. ಯುವರ್ ಆನರ್, ದೇರ್ ಇಸ್ ನೋ ಪ್ರಾವಿಷನ್ ಇನ್ ದಿ ಲಾ ಟು ಕೀಪ್ ಮೈ ಕ್ಲೈಂಟ್ ಇನ್ ದಿ ಕಸ್ಟಡಿ. I pray for immediate release. That's all. No, Your Honor. ಈ ಬೇಬಿನ ನಿಜವಾದ ಕ್ರಿಮಿನಲ್ ಅಂತ ಪ್ರೂವ್ ಮಾಡೋದಕ್ಕೆ ಬೇಕಾದ ಸಾಕ್ಷಿಗಳು ನನ್ನ ಹತ್ರ ಇದೆ. ಇಂಥ ಕ್ರಿಮಿನಲ್ಸ್ನ ಯಾವುದೇ ಕಾರಣಕ್ಕೂ ಜಾಮೀನು ಮೇಲೆ ಬಿಡ್ಕೂಡ್ದು. ಇವನು ಮಾಡಿದ ದೇಶದ್ರೋಹದ ಕೆಲಸ ಏನು ಅಂತ ಈ ಕ್ಯಾಸೆಟ್ ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ. ದಯವಿಟ್ಟು ತಗೊಳ್ಳಿ. Arrange for the tape recorder. I object, Your Honor. What for? Evidence. ಇನ್ನು ಎವಿಡೆನ್ಸ್ ಸ್ಟೇಜ್ ಮುಗಿದಿಲ್ಲ. ಅಬ್ಜೆಕ್ಷನ್ ಓವರ್ ರೂಲ್ಡ್. ಯುವರ್ ಆನರ್, ಇದನ್ನ ಕೇಳೋದಕ್ಕೆ ಕೋರ್ಟ್ ಹಾಲ್ಗೆ ಬರ್ಬೇಕಾಗಿತ್ತ? ಬೇಕಾದಷ್ಟು ಕ್ಯಾಮ್ರಾಗಳಿವೆ, ಅಲ್ಲಿ ಹೋಗ್ಬಹುದು. ಸುಮ್ಮನೆ ಕೋರ್ಟ್ ಸಮಯನೂ ಆಳು, ಜೊತೆಗೆ ನನ್ನ ಸಮಯನೂ ಆಳು. ವಾಟ್ ಈಸ್ ದಿಸ್ ಪಬ್ಲಿಕ್ ಪ್ರಾಸಿಕ್ಯೂಟರ್? ಯುವರ್ ಆನರ್, ಇದರಲ್ಲೇನೋ ಅಚಾತುರ್ಯ ನಡೆದಿದೆ. ಇದು ಬಿಬಿ ಕೈವಾಡನೆ. ಆದ್ರೆ ಯುವರ್ ಆನರ್, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಸತ್ಯಕ್ಕೆ ಯಾವತ್ತಿಗೂ ಸಾವಿಲ್ಲ. ಈ ಬಿಬಿ ಎಂಥ ಕಿರಾತಕ ಅನ್ನೋದಕ್ಕೆ ನಾನೇ ಸಾಕ್ಷಿ. ಯುವರ್ ಆನರ್, ಟುಡೇ ಐ ವಿಲ್ ಟೆಲ್ ಯು ಅ ನೇಕೆಡ್ ಟ್ರೂತ್.
ನೀವೆಲ್ಲ ಅನ್ಕೊಂಡಿರೋ ಹಾಗೆ ನಾನು ಸುಮಂಗ್ಲಿ ಅಲ್ಲ, ನಾನು ಮಂಗ್ಲಿ. Yes, I'm a widow. I'm a widow of Rajesh. I'm a widow. I'm a widow of Rajesh. ನನ್ನ ಕುಂಕುಮ ನಳಿಸ್ತವನು ಇವನೇ, ನನ್ನ ಗಂಡನ ಕೊಂದ ಕಿರಾತಕ ಇವನೇ. ಯುವರ್ ಆನರ್, ಯಾವ ಹಿಂದೂ ಸ್ತ್ರೀನೂ ಮಾಡಿದಂಥ ಸಾಹಸನ ನಾನು ಮಾಡಿದ್ದೀನಿ. ಯಾಕೆ? ನನ್ನ ಗಂಡನ ಆಸೆ ನೆರವೇರಿಸಬೇಕು, ಅವರ ಕರ್ತವ್ಯ ಪೂರ್ತಿ ಮಾಡಬೇಕು ಅಂತ. ಈ ಚಂಡಾಲನ, ದೇಶದ್ರೋಹಿನ, ಕಿರಾತಕನ ಈ ನ್ಯಾಯಾಲಯದಲ್ಲಿ ನಿಲ್ಲಿಸಬೇಕು, ಅವನಿಗೆ ಶಿಕ್ಷೆ ಕೊಡಿಸಬೇಕು ಅನ್ನೋದೇ ಅವರ ಆಸೆ. ಅದಕ್ಕೆ ಅಮಂಗಲಿ ಆಗಿತ್ತು ನಾನು ಸುಮಂಗಲಿ ಆಗಿ ನಟಿಸ್ದೆ. ನನ್ನ ಇಷ್ಟು ವರ್ಷ ಸರ್ವಿಸ್ ನಲ್ಲಿ ಎಷ್ಟೋ ಕೇಸ್ಗಳನ್ನು ನೋಡಿದ್ದೀನಿ. ಆದರೆ ತಾನು ಹಿಡಿದ ಕೇಸ್ನ ಗೆಲ್ಲೇಬೇಕು ಅಂತ ಗಂಡ ಬದುಕಿರುವಾಗಲೇ ತಾಳಿಯನ್ನು ಕಿತ್ತು ಹಾಕಿದ ಪತಿವ್ರತೆಯನ್ನ ನಾನು ಇದುವರೆಗೂ ನೋಡಿರ್ಲಿಲ್ಲ. ಇವತ್ತೇ ಮೊದಲು ನಾನು ನೋಡ್ತಾ ಇರೋದು. ಅಮ್ಮ ಪ್ರಾಸಿಕ್ಯೂಟರ್ ಅಮ್ಮ, ನಿನ್ನ ಗಂಡ ಸತ್ತು ಹೋಗ್ಬಿಟ್ಟಿದ್ದಾನೆ ಅಂದ್ಮೇಲೆ ಇವನು ಯಾರು? ಓಹೋ, ನೀವೇನು ಸತಿ ಸಾವಿತ್ರಿನೋ ಯಮನ ಜೊತೆ ಹೋರಾಟ ಮಾಡಿ ಗಂಡನ ಪಡ್ಕೊಂಡು ಬಂದ್ಬಿಡೋದಕ್ಕೆ. ಯುವರ್ ಆನರ್, ನೋಟ್ ದಿಸ್ ಪಾಯಿಂಟ್. ಎಂತ ಒಳ್ಳೆ ಕಟ್ಟು ಕತೆ ಅಲ್ಲ? ಅಲ್ಲ, ಇದು ಕತೆ ಅಲ್ಲ. ಸತ್ಯ, ಧರ್ಮ, ನ್ಯಾಯನ ಉಳಿಸೋದಕ್ಕೋಸ್ಕರ ನನ್ನ ಗಂಡನಾಗಿ ನಡೆಸೋದಕ್ಕೆ ಒಪ್ಕೊಂಡ ಮಹಾನ್ ವ್ಯಕ್ತಿ ರಾಜೇಶ್ ಅವರ ತಮ್ಮ ರಾಜೀವ. ಇನ್ನೊಂದು ಕತೆ. ನೋ, ಇಟ್ಸ್ ಎ ಫ್ಯಾಕ್ಟ್. ಟ್ರೂತ್ ಇಸ್ ಸ್ಟ್ರೇಂಜರ್ ದನ್ ಫಿಕ್ಷನ್. ಯುವರ್ ಆನರ್, ಅವತ್ತು ಬಿಬಿ ನನ್ನ ಗಂಡನ ಕೊಲೆ ಮಾಡಿದ ದೃಶ್ಯ ನೋಡಿ ನನ್ನ ಅತ್ತೆ, ನನ್ನ ಮಗು ದಿಗ್ಭ್ರಮೆಯಿಂದ ನಿಶ್ಚಲ ಪ್ರತಿಭೆಗಳಾದ್ರು. ನಾವು ತುಂಬಾ ಪ್ರಯತ್ನ ಪಟ್ವಿ. ಐ ಆಮ್ ವೆರಿ ಸಾರಿ ಮೇಡಮ್, ರಾಜೇಶ್ ಅವರನ್ನು ಉಳಿಸೋಕ್ಕಾಗ್ಲಿಲ್ಲ. ಡಾಕ್ಟರ್, ನನ್ನತ್ತೆ ಮಗು ಅವರಿಗೆ ಆ ದೃಶ್ಯ ನೋಡಿ ಮೆಂಟಲ್ ಶಾಕ್ ಆಗಿದೆ. ಸ್ಲೋ ಪ್ರೊಸೆಸ್ ಟ್ರೀಟ್ಮೆಂಟ್ ಕೊಟ್ರೆ ವಾಸಿ ಆಗ್ಬೋದು, ಬಟ್ ಇಟ್ ವಿಲ್ ಟೇಕ್ ಟೈಮ್. ಡಾಕ್ಟರ್, ವಾಸಿ ಆಗುತ್ತೆ ತಾನೆ? ಅವ್ರಿಗೆ ಕ್ವಿಕ್ ಟ್ರೀಟ್ಮೆಂಟ್ ಬೇಕಾದ್ರೆ ಮತ್ತೆ ಗುಂಡಿನ ಶಬ್ದ ಕೇಳಿಸಿ ಅವ್ರನ್ನ ಗುಣಪಡಿಸಬಹುದು. ಕಾನ್ಶಿಯಸ್ ಬಂದ್ಮೇಲೆ ಮಗ ಸತ್ತಿರೋ ವಿಚಾರ ಗೊತ್ತಾದ್ರೆ ಅವರ ಜೀವಕ್ಕೆ ಅಪಾಯ ಆದ್ರೂ ಆಗ್ಬಹುದು. ಈ ಕಡೆ ಜಾನಕಮ್ಮ ಇರೋದಿಲ್ಲ? ಹೌದು ಸರ್. ಒಳಗೆ ಹೋಗೋಗಿಲ್ಲ. ಯಾಕೆ? ಎಸ್ ಸರ್. ಇವರು SP ರಾಜೇಶ್ ಅಲ್ವಾ? ಹೌದು. ಇಲ್ಲೇ ಇರೋ, ಬರ್ತೀನಿ. ರಾಜೀವ್, ಈಕೆನೇ ಅಪ್ಪ ಜಾನಕಮ್ಮ, ನಿನಗೆ ಜನ್ಮ ಕೊಟ್ಟ ತಾಯಿ. ಅಮ್ಮ, ಅಮ್ಮ. ಏ ಮಿಸ್ಟರ್, ಯಾರು ನೀವು? ರಾಜೀವ್. ರಾಜೀವ್? ರಾಜೇಶ್ ಅಮ್ಮ. ಇಬ್ರು ಅವಳಿ ಜವಳಿ, ಚಿಕ್ಕ ವಯಸ್ಸಿನಲ್ಲೇ ಬೇರೆ ಬೇರೆ ಆಗೋದ್ರು. ಇವನು ನನ್ನ ಹತ್ರನೇ ಬೆಳೆದ, ನಾನಿವ್ರ ದೊಡ್ಡಪ್ಪ. ರಾಜೇಶ್, ಅವ್ರಿಗೆ ಕ್ವಿಕ್ ಟ್ರೀಟ್ಮೆಂಟ್ ಬೇಕಾದ್ರೆ ಮತ್ತೆ ಗುಂಡಿನ ಶಬ್ದ ಕೇಳಿಸಿ ಅವ್ರನ್ನ ಗುಣಪಡಿಸಬಹುದು. ಕಾನ್ಶಿಯಸ್ ಬಂದ್ಮೇಲೆ ಮಗ ಸತ್ತಿರೋ ವಿಚಾರ ಗೊತ್ತಾದ್ರೆ ಅವರ ಜೀವಕ್ಕೆ ಅಪಾಯ ಆದ್ರೂ ಆಗ್ಬಹುದು. ಮಿಸ್ಟರ್ ರಾಜೀವ್, ನಿಮ್ಮಿಂದ ನನಗೊಂದು ಸಹಾಯ ಆಗ್ಬೇಕು. ಸಹಾಯ? ಹಾ, ಹೇಳಿ. ನನ್ನ ರಾಜೇಶ್ ಆಸೆ
ಆ ಬೀಬಿನ ಕೋರ್ಟಲ್ಲಿ ನಿಲ್ಲಿಸ್ಬೇಕು ಅಂತ. ಜೊತೆಗೆ ನನ್ನ ಅತ್ತೆ ಮಗು ಜೀವ ಸಹಿತ ಉಳಿಬೇಕು. ಅದಕ್ಕೆ ಇವತ್ತಿಂದ ನೀವು ರಾಜೇಶ್ ಆಗ್ಬೇಕು. ಪ್ಲೀಸ್, ನಿಮ್ ಕಾಲಕ್ಕೆ ಬೀಳ್ತೀನಿ. ಎಂತ ಕೆಲಸ ಮಾಡ್ತಿದ್ದೀರಾ ರಾಜೀವ್? ಈ ಕ್ಷಣದಿಂದ ನೀನು ರಾಜೇಶ್ ಆಗ್ಬೇಕು. ಈ ನಿನ್ನತ್ತಿಗೆ ಹೇಳ್ದ ಹಾಗೆ ನಟಿಸ್ಬೇಕು. ಆಯ್ತು ಸರ್, ನಾವು ಮಾಡೋ ಈ ನಾಟಕಕ್ಕೆ ನಿಮ್ ಡಿಪಾರ್ಟ್ಮೆಂಟ್ನವ್ರ ಸಹಾಯ ಬೇಕು. ಆ ಬೀಬಿನ ಹಿಡಿಬೇಕು. ಮಿಸಸ್ ನಂದಿನಿ ಅವರೇ, ನಾವಿರೋದೇ ಸಮಾಜ ಸೇವೆಗೋಸ್ಕರ. ಇದರಿಂದ ಜನತೆಗೆ ಅನುಕೂಲ ಆಗುತ್ತೆ ಅನ್ನೋದಾದ್ರೆ ನಾವು ಸದಾ ಸಿದ್ಧ. ಥ್ಯಾಂಕ್ ಯು ಸರ್. ಬಟ್ ಇಟ್ ಶುಡ್ ಬಿ ವೆರಿ ಕಾನ್ಫಿಡೆನ್ಷಿಯಲ್. ಏನಮ್ಮ ರಾಜೇಶ್, ಏನಪ್ಪ ಏನು ಇದು? ಬುಲೆಟ್ ಪ್ರೂಫ್ ಮತ್ತೆ ಬ್ಲಡ್ ಆರ್ಟಿಫಿಷಿಯಲ್. ಯಾರೋ ಶೂಟ್ ಮಾಡಿದ್ರು? ನಾನೇನಮ್ಮ? ಏನಮ್ಮ, ಒಬ್ಬ ಪೊಲೀಸ್ ಆಫೀಸರ್ ತಾಯಿಯಾಗಿ ನೀವೇ ಹೀಗೆ ಹೆದರಿ ಬಿಟ್ರೆ ಹೇಗೆ? ಪೊಲೀಸ್ ಪ್ಲೇ ಅಲ್ಲಿ ಇದು ಒಂದು ಸುಮ್ನೆ ತಮಾಷೆ ಮಾಡೋಣ ಅಂತ ಒಂದು ಸ್ಮಾಲ್ ಆಗಿದೆ. ಇವರ ಆನರ್ ಕತೆ ತುಂಬಾ ಚೆನ್ನಾಗಿದೆ. ಇದನ್ನ ನಾವು ನಂಬೇಕಾ? ಇದಕ್ಕೂ ಸಾಕ್ಷಿಗಳಿವ್ಯಾ? ಅಥವಾ ನೀವೇ ಹೋಗಿ ಹುಡುಕೊಂಡು ಕರ್ಕೊಂಡು ಬರೋ ತನಕ ನಾವು ಕಾಯ್ತಾ ಕೂತಿರ್ಬೇಕಾ? ಒಂದಲ್ಲ, ಎರಡಲ್ಲ, 3 ಸಾಕ್ಷಿಗಳಿವೆ. ಇವರ ಆನರ್, ನಾನು ಸತ್ಯವನ್ನೇ ಹೇಳ್ತಾ ಇದ್ದೀನಿ. ನನ್ನ ಹೆಸರು ಬಾಲರಾಜ್. ನಾನೊಬ್ಬ ಹೆಡ್ ಕಾನ್ಸ್ಟೇಬಲ್. ಕಟಕಟಿಯಲ್ಲಿ ಬಿಬಿ ಅಂತ ಹೆಸರಿಟ್ಕೊಂಡು ನಿಂತಿರೋ ಈ ರಾಮರಾಜ್ ನನ್ನ ಒಡ ಹುಟ್ಟಿದ ತಮ್ಮ. ಚಿಕ್ಕಂದಿನಿಂದ ಕೆಟ್ಟ ಕೆಲಸಗಳನ್ನ ಮಾಡೋದೇ ಇವನ ಹವ್ಯಾಸ. ತಂದೆ, ತಾಯಿ, ಅಣ್ಣ, ತಮ್ಮ ಅನ್ನೋ ಯಾವ ಸೆಂಟಿಮೆಂಟು ಇಲ್ಲದ ಮೃಗ. ತಾನು ಮಾಡಿದ ಅಪರಾಧಕ್ಕೆ ನನ್ನನ್ನು ಶಿಕ್ಷಿ ಜೈಲಿಗೆ ಕಳಿಸಿದ ದ್ರೋಹಿ. ತನ್ನ ಹೆಂಡತಿ ಮಕ್ಕಳನ್ನೇ ನಡು ನೀರಿನಲ್ಲಿ ಕೈಬಿಟ್ಟು ಓಡಿ ಹೋದ ಹೇಳಿ. ಜಾನ್ಕೆ, ಆ ಒಡವೆನೆಲ್ಲ ತೆಗೆದುಕೊಡು. ಯಾಕೆಂದ್ರೆ ರೈಲ್ನಲ್ಲಿ ಕಳ್ಳರು ಜಾಸ್ತಿ. ನಿದ್ದೆ ಮಾಡುವಾಗ ಕಿತ್ಕೊಂಡು ಹೊರಟೋಗ್ತಾರೆ. ಹಾ, ಶಿಕ್ಷೆ ಅನುಭವಿಸಿ ಜೈಲಿನಿಂದ ಬಂದ ಮೇಲೆ ಇವನ ಮಗ ರಾಜೀವ ಬೀದಿನಲ್ಲಿ ಬಿಕಾರಿ ತರ ಅಲಿತಾ ಇದ್ದ. ಅವನನ್ನು ಕರ್ಕೊಂಡು ಬಂದು ನಾನು ಬೆಳೆಸ್ದೆ. ಯುವರ್ ಆನರ್, ಯಾರು ಕಾನೂನಿಗೆ, ಸರ್ಕಾರಕ್ಕೆ ದ್ರೋಹ ಬಗಿತಾರೋ ಅಂಥವ್ರನ್ನ ಬಗ್ಗು ಬಡಿಯೋದಿಕ್ಕೆ ಇವನನ್ನ ಸೂಪರ್ ಮ್ಯಾನ್ ಆಗಿ ತಯಾರು ಮಾಡಿದವನೇ ನಾನು. ಮಾಯಾಪುರದಲ್ಲಿ ಈ ರಾಕ್ಷಸ ನಡೆಸ್ತಾ ಇದ್ದ ಅನ್ಯಾಯ ಅಕ್ರಮಗಳನ್ನು ಕಣ್ಣಾರೆ ಕಂಡು ಸೂಪರ್ ಮ್ಯಾನ್ ರಾಜೀವ್ನಿಂದ ಸಮಯ ಸಿಕ್ಕಾಗ್ಲೆಲ್ಲ ಸದೆಬಡಿಸ್ತಾ ಬಂದೆ. ರಾಜೇಶ್ನೇ ಸೂಪರ್ ಮ್ಯಾನ್ ಅಂತ ತಪ್ಪು ತಿಳ್ಕೊಂಡು ಹೆತ್ತ ಮಗನನ್ನೇ ಕೊಂದ ಕೊಲೆಪಾತಕ ಇವನು. ರಾಜೀವ್ನನ್ನ ರಾಜೇಶ್ ತರ ನಡೆಸೋದಿಕ್ಕೆ ಒಪ್ಪಿಸ್ತವನೇ ನಾನು. ಯುವರ್ ಆನರ್, ಶ್ರೀಮತಿ ನಂದಿನಿ ಮತ್ತು ಬಾಲರಾಜ್ ಹೇಳಿದ ಮಾತು ಸತ್ಯ. ಬಿಬಿ ಅಂತ ಕ್ರಿಮಿನಲ್ಸ್ನ ಹಿಡಿಯೋದಕ್ಕೋಸ್ಕರ ನಮ್ಮ ಡಿಪಾರ್ಟ್ಮೆಂಟ್ ಈ ಉಪಾಯನ ಬಳಸಬೇಕಾಗಿ ಬಂತು. ರಾಜೇಶ್ ತಮ್ಮನೆ ರಾಜೀವ್, ಇದು ಸತ್ಯ. ರಾಜೇಶ್ನ ಡೆಡ್ ಬಾಡಿ ಪೋಸ್ಟ್ ಮಾರ್ಟಮ್ ಮಾಡಿದವನು ನಾನೇ. ಬುಲೆಟ್ ಗಾಯಗಳಿಂದ ರಾಜೇಶ್ನ ಮರಣ ಸಂಭವಿಸಿತು. ಅದಕ್ಕೆ ಬೇಕಾದ ದಾಖಲೆ ನಮ್ಮ ಆಸ್ಪತ್ರೆ ರೆಕಾರ್ಡ್ಸ್ನಲ್ಲಿದೆ.
ಇವರ ಆನರ್ ನಮಗ್ ಬೇಕಾದ್ದು ಬಿಬಿಯವರ ಅಣ್ಣಂದ್ರೆಷ್ಟು ಅಕ್ಕಂದ್ರೆಷ್ಟು ತಮ್ಮಂದ್ರೆಷ್ಟು ಮಕ್ಕಳೆಷ್ಟು ಎಂಡ್ರೆಷ್ಟು ಅನ್ನೋ ವಿಚಾರ ಅಲ್ಲ. ಪೊಲೀಸ್ನವರು ಬಿಬಿಯವರ ಮೇಲೆ ಒರೆಸಿರ್ತಕ್ಕಂಥ ಆಪಾದನೆಗಳು ನಿಜವಾ ಸತ್ಯವಾ ಅನ್ನೋದನ್ನ ನಿರೂಪಿಸಬೇಕು. ಅದಕ್ಕೆ ಪ್ರಯತ್ನ ಪಡ್ತಾ ಇರೋದು. ಅತ್ತೆ, ಮೊನ್ನೆ ನೀವು ನಿಮ್ಮ ಮಾಂಗಲ್ಯನ ಉಳಿಸಿ ಅಂತ ಕೇಳಿದ್ರಿ. ಆದ್ರೆ ಇವತ್ತು ನನ್ನ ಮಾಂಗಲ್ಯನೇ ಇಲ್ವಲ್ಲ. ಅಷ್ಟೇ ಅಲ್ಲ, ಇನ್ನು ಎಷ್ಟೋ ಹೆಣ್ಣು ಮಕ್ಕಳ ಮಾಂಗಲ್ಯನ ಕಿತ್ತಿದ್ದಾನೆ. ಇವನು ಕ್ಷಮೆಗೆ ಅರ್ಹನ? ನಿಮ್ಮ ಒಬ್ಬರು ಮಾಂಗಲ್ಯ ಉಳಿಯೋದಕ್ಕೋಸ್ಕರ ಇನ್ನು ಸಾವಿರಾರು ಜನ ಮಾಂಗಲ್ಯ ಕಳ್ಕೋಬೇಕಾ? ಬೇಡಿ ಅತ್ತೆ, ಅಷ್ಟೊಂದು ಸ್ವಾರ್ಥಿಗಳಾಗಬೇಡಿ. ಇಲ್ಲ ತಾಯಿ, ನೀತಿ ನ್ಯಾಯ ಧರ್ಮ ಉಳಿಸಿ ನಿಮ್ಮ ಮಗ ರಾಜೇಶ್ ಅವರ ಆಸೆನ ನೆರವೇರಿಸಕ್ಕೆ ಪ್ರಯತ್ನ ಪಡಿ. ಯುವರ್ ಆನರ್, ಇದೇ ಒರಿಜಿನಲ್ ಕ್ಯಾಸೆಟ್. ಇದನ್ನ ಕೇಳಿ ನೋಡಿ. ಯುವರ್ ಆನರ್, ನಾನು ಕೋರ್ಟ್ಗೆ ಬರೋದನ್ನ ತಡೆಯಬೇಕು ಅಂತ ಈ ಬಿಬಿ ಕಡೆಯವರು ನನ್ನನ್ನು ಕೊಲ್ಲಕ್ ಪ್ರಯತ್ನ ಪಟ್ರು. ಬಟ್ ದೇವ್ರ ದಯೆ, ನಾನು ಇಲ್ಲಿವರೆಗೂ ಬಂದೆ. ಯುವರ್ ಆನರ್, ನ್ಯಾಯ ಉಳಿಸಿ, ಸತ್ಯ ಉಳಿಸಿ, ಆ ದೇಶದ್ರೋಹಿಗೆ ಕಲ್ಲು ಶಿಕ್ಷೆ ವಿಧಿಸಿ. He deserves only capital punishment. ನಂದಿನಿ, ಆಂಬ್ಯುಲೆನ್ಸ್ ತರಿಸಿ. ಅದಕ್ಕೆ ಯಾರಾದ್ರೂ ಮುಂದೆ ಬಂದ್ರೆ ಶೂಟ್ ಮಾಡ್ಬಿಡ್ತೀನಿ. ಲೇ ರಾಜೀವ್, ಮುಂದೆ ಬಂದ್ರೆ ನಿಮ್ ತಾಯಿ ಸಾಯಿಸ್ಬಿಡ್ತೀನಿ. ನಾನು ಮನುಷ್ಯನಲ್ಲ, ಮೃಗನ. ಹೌದು, ನಾನು ಮೃಗಾನೇ. ಬಿಡ್ಬೇಕಾ? ಬಿಡ್ತೀನಿ. ರಾಜೀವ್ ಬರ್ತಿದ್ದಾನೆ. ನಿಲ್ಲಿಸಿ, ಜೀಪ್ ನಿಲ್ಲಿಸಿ. ರಾಜೀವ್, ಸಾಯಿಸ್ಬೇಡ್ವೋ. ನಾನ್ ನಿನ್ ತಂದೆ ಅಲ್ವೇನೋ? ಹೆತ್ತ ತಂದೆನೇ ಸಾಯಿಸ್ತೀಯ? ನಾನ್ ನಿಮ್ಗೆಲ್ರಿಗೂ ಬಹಳ ದ್ರೋಹ ಮಾಡ್ಬಿಟ್ಟೆಪ್ಪ. ನನ್ನ ತಪ್ಪನ್ನ ನಾನು ಒಪ್ಕೊಂಡಿದ್ದೀನೋ. ನನ್ನ ಕ್ಷಮಿಸ್ಬಿಡಪ್ಪ. ಇಷ್ಟು ದಿವಸ ನಿನ್ನ ದೇವ್ರು ಅಂತ ತಿಳ್ಕೊಂಡಿದ್ದೆ. ನೀನು ಮನುಷ್ಯನಲ್ಲ, ಕಿರಾತಕ.
ಜನರನ್ನು ಬಲಿ ತಗೊಳ್ಳೋ ರಾಕ್ಷಸ, ಕಾನೂನನ್ನು ನುಂಗಿ ನೀರು ಕುಡಿಯೋ ನಿನ್ನಂತ ಕಿರಾತಕನಿಗೆ ಅವ್ರ ಹೆಂಡತಿ ಕೈಯಿಂದಲೇ ಸಾವು ಬರಬೇಕು, ಅವ್ರ ಮಕ್ಕಳ ಕೈಯಿಂದಲೇ ಸಾವು ಬರಬೇಕು. ಆಗ್ಲೇ ಭಾರತ ಮಾತೆ ನೆಮ್ಮದಿಯಾಗಿರೋದು.